ಬಂದ 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 ನೋಡು ಡಿ ಕೆ ಸಾಹೇಬ. ಸ್ಯಾಂಡಲ್ವುಡ್ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ನಲ್ಲೋ ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ ಹೋಗ್ತಾ ಇರಲ್ಲ ಅನ್ನುವಂಥ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಹೇಳಿ ಬರ್ಸಿದ. ನೆನ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ ಅಂತ ಬರ್ದಿದ್ದೆ ವಿಲನ್ ಅಲ್ಲಿ ಶಿವನಿಗೆ. ನನ್ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತಾರೋ. ಅಣ್ಣನ ಜೋಗಿ ಪಾತ್ರನ ಪ್ರೀತಿ ಮಾಡಿದ್ರಿ, ಆ ಥರ ಇದನ್ನು ಪ್ರೀತಿ ಮಾಡೋದು, ಆ ಥರದೊಂದು ಪಾತ್ರ, ಅದಕ್ಕೆ ನಾನು ಬರ್ಕೊಂಡಿದ್ದೀನಿ. ಇದೇ ರೀತಿ ಕ್ಯಾಶುವಲ್ ಆಗಿರ್ತೀರಾ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಸೊ ಲೈಕ್ ದಿಸ್ ಐ ಆಮ್ ಸಿಂಪಲ್. ಸಿನಿಮಾ ಹಿಟ್ಗೂ ಮೊದಲೇ ಒಂದು ಹಿಟ್ ಕೊಟ್ಬಿಟ್ಟಿದ್ದೀರಾ, ಅದು ಶಿವ ಅನ್ನುವಂಥದ್ದು. ಗಾಡ್ ಗ್ರೇಸ್, ನಮ್ಮ ಶ್ರಮ, ನಮ್ಮ ಹಗಲು ರಾತ್ರಿ ಕಷ್ಟಪಟ್ವಿ. ಸ್ಯಾಂಡಲ್ವುಡ್ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಸರ್, ಹಬ್ಬದ ವಾತಾವರಣ ರಿಯಲ್ ಆಗಿ ಒಂದು ರೀತಿ ಫೀಲ್ ಆಗ್ತಾ ಇದೆ ನಮಗೆ. ಸಿನಿಮಾ ಪ್ರಮೋಷನ್ ಹೇಳೋದು ಬೇಡ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನೋಂಥದ್ದು ಹುಟ್ಟದಿಂದ ಬಂದ್ಬಿಟ್ಟಿದೆಯೇನೋ ಸರ್ ನಿಮಗೆ. ಎಕ್ಸ್ಪ್ರೆಷನ್ ಇಷ್ಟ ಆಯ್ತು ನನಗೆ. ಏನಪ್ಪ ಮರ್ಯಾ, ಅಯ್ಯೋ ಇಲ್ಲ. ಆ್ಯಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಆ್ಯಂಡ್ ನನ್ನ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಮತ್ತು ತಿರುಗಿ ಎಲ್ಲ ಓವರಾಲ್ ಕರ್ನಾಟಕದ ನೋಡುಗರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಂಗೆ ಹೊಸ ವರ್ಷದ ಶುಭಾಶಯಗಳು. ಸೊ ಥ್ಯಾಂಕ್ ಯು. ಆಮೇಲೆ ಇವ್ರೇನೋ ಕೇಳಿದ್ರು, ನಾನು ಏನೂ ಅಲ್ಲ, ಏನೂ ಇಲ್ಲ. ಸೊ ತುಂಬಿದ ಕೂಡ ತುಳುಕಲ್ಲ ಅಂತೆ. ಅಯ್ಯಯ್ಯೋ ಹಂಗೇನಿಲ್ಲ ಮಗನೇ. ಏನಕ್ಕೆ ಅಂದರೆ ನಾವು ಏನೋ ಮಾಡ್ತಿರ್ತೀವಿ ಕಂದ. ಸೊ ಈಗ ಹೊಸ ವರ್ಷಕ್ಕೆ ಸಾಂಗ್ ಬಿಟ್ವಿ ನ್ಯೂ ಇಯರ್ಗೆ, ಎಲ್ಲರೂ ತುಂಬ ಹೈಲಿ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಪ್ರೇಮ್ ಸಿನಿಮಾ ಸಾಂಗ್ ಜೋರಾಗಿ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಮ್ಯಾಕ್ಸಿಮಮ್ 7 days 8 days ನಿದ್ದೆ ಮಾಡಿರಲಿಲ್ಲ ನಾವು. ಅಂದರೆ ಮುಂಬೈಯಿಂದ ಹಿಡಿದು, ಸೊ ನಿಮಗೆ ಯುರೋಪ್ ಕಂಟ್ರಿಯಿಂದ ಹಿಡಿದು ಎಲ್ಲನೂ ಮಿಕ್ಸ್ ಮಾಡಿದ್ವಿ. ಅಲ್ಲಿಂದ ಅಂದರೆ ಇಡೀ ರಾತ್ರಿ ಕೆಲಸ ಮಾಡ್ಕೊಂಡಿದ್ವಿ. ಒಂದು ಭಯ ಇತ್ತು, ಯಾಕೆ ನಿದ್ದೆ ಬಂದರೆ ಭಯ ಇತ್ತು. ಅಂದರೆ ಸಿನಿಮಾ ರಿಲೀಸ್ ಆದಾಗ ಯಾವಾಗಲೂ ನಂಗೆ ಭಯ ಇರುತ್ತೆ. ಬಟ್ ಸಾಂಗ್ ರಿಲೀಸ್ ಆದಾಗ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ, ಪ್ರೇಮ್ದೆ ಹುಡುಗರು ಸಾಂಗ್ ಇಟ್ಟಾಗುತ್ತೆ ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬಟ್ ಹೆಂಗೆ ತೊಗೋತಾರೆ ಅನ್ನೋದೊಂದು ಭಯ ಇತ್ತು ನನಗೆ. ಸೊ ಅದರಿಂದ ನಿದ್ದೆ ಬಂದಿರಲಿಲ್ಲ. ಸೊ ರಿಲೀಸ್ ಆದಮೇಲೆ ಇವತ್ತು ನೆನೆಸ್ಕೊಂಡ್ರೆ ಏನು ಯಾವುದೂ ಮ್ಯಾಕ್ಸಿಮಮ್ ರೀಲ್ಸು ಏನು 5 lakhs 10 lakhs ಅನ್ನೋದೇ ಇಲ್ಲಕ್ಕೆ ಇಲ್ಲ. ಎಲ್ಲ ಮಿಲಿಯನ್, 1 million 2 million 10 million 7 million ಹಿಂಗೆ ರೀಲ್ಸ್. ದಿಸ್ ಇಸ್ ಅ ಬಿಗ್ ಯೂಸ್ ಇಟ್ ಮಾಡಿದ್ರು. ಸೊ ಅದಕ್ಕೊಂದು ಥ್ಯಾಂಕ್ಸ್ ಎಂಟೈರ್ ಕರ್ನಾಟಕ ಆಗಲಿ, ಎಂಟೈರ್ ಭಾರತದಾಗಲಿ, ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಸ್ವಲ್ಪ ರಿಲೀಫ್ ಅಂದರೆ ಕೆಡಿ ಲ್ಯಾಂಡ್ ಆದ. ಸೊ ಕೆಡಿ ಎಕ್ಸ್ಪೆಕ್ಟೇಷನ್ ಏನಿತ್ತು, ಬಂದ ಅವನು. ಸೊ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸಾಂಗಲ್ಲಿ ಇಂಟ್ರೆಸ್ಟಿಂಗ್ ಲೈನ್ಸ್ ಅಂದರೆ ಸರ್ ನನಗೆ ಆ್ಯಕ್ಚುಲಿ ಕೇಳಬೇಕು ಅಂತ ಅನ್ನಿಸ್ತು. ಮಾಡಬಾರ್ದು, ಇಲ್ಲ ಕಾಂಟ್ರವರ್ಸಿ ನಾನು ಮಾಡಲ್ಲ, ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸರ್ ಕಿರಿಕ್ ಅಂದ ತಕ್ಷಣ ಬಂದ್ಬಿಟ್ರಿ, ಯಾಕೆ ಸರ್? ನಾನು ಕಿರಿಕ್ ಮಾಡಿದ್ರೆ ಪಾಪ ಅವ್ನು ಮಾಡಲ್ಲ, ಅವ್ನು ಸಾಲ ಹೆಸರಿಗಾರ ಬರ್ತಾನೆ, ಬೇಡ ಬಿಡೋಣ ಅನ್ಕ ಬರ್ತಾನೆ. ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ನಲ್ಲೋ ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ಗೆ ಹೋಗ್ತಾ ಇರಲ್ಲ ಅನ್ನುವಂಥ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಹೇಳಿ ಬರ್ಸಿದ ಅಥವಾ ಧ್ರುವ ಅವ್ರನ್ನ ನೋಡಿ ಬರ್ಸಿದ್ದ? ಇಲ್ಲಪ್ಪ, ಕ್ಯಾರೆಕ್ಟರ್ ಮಗನೆ, ಕತೆ. ಆಮೇಲೆ ಇಲ್ಲಿ ಯಾರು ಕಾಲು ಇಳಿಯೋದು, ಯಾರು ಹೊಟ್ಟೆ ಕಿಚ್ಬಿಡೋದು ಮಾಡಲೇಬಾರ್ದು ಬೇಸಿಕಲಿ. ಯಾಕಂದರೆ ಸಿನಿಮಾ ಎಲ್ಲ ನಮ್ಮದು ಒಂದು ಕುಟುಂಬ, ನಾವೆಲ್ಲ ಒಂದು ಅಂತ ಅವಾಗಿನಿಂದ ಅಪ್ಪಾಜಿ ಕಾಲದಿಂದನೂ ಹೇಳ್ಕೊಂಬಂದೆ. ನಾವೆಲ್ಲ ಒಂದೇ ಕಣ್ರಿ. ಸಿನಿಮಾ ಅಂದಮೇಲೆ ನಾವು ಒಂದು ಫ್ಯಾಮಿಲಿಗಳಿದ್ದಂಗೆ ಅಂತ ನಾವು ಯಾಕೆ ನಮ್ಮ ಕಾಲು ಹೇಳ್ಕೊಂಡು ನಮ್ಮಲ್ಲಿ ಕಾಲು ಹೇಳಿದ ಉದ್ದೇಶ ಏನಿದೆ ನಮಗೆ? ನಾವೊಂದು ಪಾತ್ರ ಬರ್ದಿದ್ದೀನಿ, ಆ ಪಾತ್ರಕ್ಕೆ ಅವ್ನ ಕ್ಯಾರೆಕ್ಟರ್ ಹಂಗೆ. ಈಗ ನಾನು ಅಣ್ಣಂಗೆ ಬರೆದಿದ್ದೆ ಶಿವನಿಗೆ, ನೆನ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ ಅಂತ ಬರೆದಿದ್ದೆ ವಿಲನಲ್ಲಿ ಶಿವಣ್ಣ ಕಳ್ಬಿಟ್ಟು ನನಗೆ ಬೈದರು. ನನಗೆ ಏನು ಹುಚ್ಚುಚ್ಚುನ್ ಥರ ಬರೀತೀವಲ್ಲ ನೀನು ಅಂತ. ನಾನು ಹೇಳಿದೆ ಐ ಆಮ್ ಫ್ಯಾನ್. ಆಮೇಲೆ ನಿಮ್ಗೆ ಹೋಲಿಕೆ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ ಅಲ್ಲಿ. ಆಮೇಲೆ ನನ್ನ ಕತೆ ಅದು. ಆಮೇಲೆ ನಿಮ್ಮನ್ನು ತೊಗೊಂಡು ಹೋಗ್ಬಿಟ್ಟು ನಾನು ಆ ರೇಂಜ್ಗೆ ಅಂತಲ್ಲ, ನಿಮ್ಮ ಕ್ಯಾರೆಕ್ಟರ್ ಹಂಗೆ, ಆಮೇಲೆ ನಿಮ್ಮ ರಿಯಲ್ ಲೈಫ್ ಹಂಗೆ ನಾನು ಹೊಗಳ್ತೀನಿ, ನನ್ನ ಇಷ್ಟ ಅದು. ಸೊ ಬಿಕಾಸ್ ಆಫ್ ಐ ಆಮ್ ಫ್ಯಾನ್, ನಾನು ಇರೋದು ಅಂತ. ಹಾಗೆ ನಾನು ಈ ಪಾತ್ರನೂ ಅಷ್ಟೇ. ಈ ಪಾತ್ರ ಬಂದ್ಬಿಟ್ಟು ಕಾಳಿದಾಸನ ಪಾತ್ರ ತುಂಬ ಲೈಕ್ ನೋಡಿದ ತಕ್ಷಣ ಎಲ್ಲರೂ ನಮ್ಮವನ ಕಣೆ, ನಮ್ಮ ಹುಡುಗ ಕಣೆ ಅಂತ ಅನ್ಸ್ಬೋದು ನಿಮಗೆ. ಜೋಗಿ ಹೆಂಗೆ ಅಣ್ಣನ ಜೋಗಿ ಪಾತ್ರನ ಪ್ರೀತಿ ಮಾಡಿದ್ರಿ, ಆ ಥರ ಇದನ್ನು ಪ್ರೀತಿ ಮಾಡೋದು, ಆ ಥರದ್ದೊಂದು ಪಾತ್ರ. ಅದಕ್ಕೆ ನಾನು ಬರ್ಕೊಂಡಿದ್ದೀನಿ ಬಿಟ್ಟರೆ ನಾನು ಈ ಬೇರೆ ಯಾವ ಉದ್ದೇಶ ಯಾರು ಇದಕ್ಕೂ. ಆಮೇಲೆ ಉದ್ದೇಶ ಏನಕ್ಕೆ ಮಾಡ್ಬೇಕು ಮಗನೇ, ಅವೆಲ್ಲ ಅದರಿಂದ ಪ್ರಯೋಜನ ಏನು ಬರುತ್ತೆ ಅಲ್ವಾ?
ಅದರಿಂದ ಅವರು ಬೆಳೆಯಲ್ಲ, ನಾವು ಬೆಳೆಯಲ್ಲ, ಇನ್ನೊಬ್ರು ಬೆಳೆಯಲ್ಲ, ಎಲ್ಲ ಹಾಡ್ಕತ್ತಾರೆ ಬಿಟ್ಟರೆ, ಇನ್ನೊಬ್ರನ್ನ ನಾವು ಆಳಿಸ್ಕೊಂಡು ಇನ್ನೊಬ್ರಿಗೆ ಹಾಡ್ಕತ್ತಾರೆ ಬಿಟ್ಟರೆ ನಮ್ಮನ್ನು ನಾವು ಯಾವತ್ತೂ ಇದು ಮಾಡೋಂಗಲ್ಲ. ಸೊ ಯಾವತ್ತೂ ಅಷ್ಟೇ ಒಂದು ಏನು ಎಲ್ತಿ ಅಂತೀವಲ್ಲ, ಸೊ ಅದಕ್ಕೆ ಕಾಂಪಿಟೇಷನಲ್ಲಿ ಹೋಗಿ ಕೆಲಸ ಮಾಡೋಣ. ನಾಡ್ಲಿಕ್ಕೆ ಒಬ್ರೊಬ್ರು ಕಾಲು ಹೇಳ್ಕೊಂಡು ಬದುಕೋದು ಬೇಡ, ಅದು ಅಸಹ್ಯ, ಅದು ನಾಟ್ ಗುಡ್. ಸಂಜಯ್ ಲೀಲಾ ಬನ್ಸ ಅವರು ನಿಮ್ಮ KD ಶೋರಿಲ್ ನೋಡ್ಬಿಟ್ಟು ನನಗೊಂದು ಸಿನಿಮಾ ಮಾಡಿ ಅಂದ್ರಂತೆ, ನಿಜಾನಾ ಸರ್? ಸೊ ಇದು ನಾಟ್ ಲೈಕ್ ಎ ಫಸ್ಟ್ ಟೈಮ್ ಆ್ಯಂಡ್ ನಾನು ಬಿಫೋರು ಯಾವಾಗ ಶೋರಿಲ್ ಒಂದು ಶೋರಿಲ್ ಅನ್ನೋದಕ್ಕಿಂತ ಮುಂಚೆ ಟೀಸರ್ ಲಾಂಚ್ ಆಯಿತು. ಲಾಂಚ್ ಅಂದ ತಕ್ಷಣವೇ ಸಲ್ಮಾನ್ ಖಾನ್ ಅವ್ರಿಗೆ ಕೇಳಿದೆ ನನಗೆ, ಸಾಜಿದ್ ನಾಡಿಯಾವಾಲ ಕಂಪ್ನಿ, ಐ ಥಿಂಕ್ ಗೊತ್ತಿರಬೇಕು ನಿಮ್ಗೆ, ಇದೆಲ್ಲ ರೆಡಿಯಾಗಿ ಸಿಕಂದಾರು ಇದೆಲ್ಲ ನಡೀತಾ ಇದೆ. ಸೊ ಬಿಗ್ ಪ್ರೊಡಕ್ಷನ್ ಇನ್ ಮುಂಬೈ. ಅವ್ರು ಕೇಳಿದರು, ಬಟ್ ಆ ಟೈಮಲ್ಲಿ ನನಗೇನಾಗುತ್ತೆ, ನಮಗೆ ಸಡನ್ಲಿ ಕತೆ ಮಾಡಿ ನಾನು ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಯ್ತು ನನಗೆ. ಇಲ್ಲ ನೀವು ಬೇರೆ ಯಾವ್ದಾರು ಮಾಡ್ಕೊಳ್ಳೋಕ್ಕೆ, ನಾನು KD ಶೂಟಿಂಗಲ್ಲಿದ್ದೀನಿ, ಆಮೇಲೆ ತಿರ್ಗಿ ನಂದು ಇಲ್ಲಿ ಬೇರೆ ಬೇರೆ ಕಮಿಟ್ಮೆಂಟ್ಗಳಿವೆ. ಸೊ ಅದರಿಂದ ನಾನು ಬಿಟ್ಟೆ. ಈಗ ಏನಾಗಿದೆ, ಸಂಜಯ್ ಲೀಲಾ ಬನ್ಸಾಲಿ ಅವ್ರಿಗೆ ಯಾರೋ ನನಗೆ ನಮ್ಗೆ ಸುಪ್ರೀತ್ ಅವರು ಮತ್ತು ಇವರೆಲ್ಲ ಏನು ಮಾಡಿದ್ದಾರೆ, ಅಲ್ಲಿ ಬಾಂಬೆಲ್ಲ ಹೋಗಿ ಯಾರಿಗೋ ಇದನ್ನು ಗೋ ಟು ಬಿಸ್ನೆಸ್ ನಡೀತಾ ಇರ್ತಲ್ಲ, ಅಲ್ಲಿ ನೋಡ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಯಾರು ಹೋಗಿ ಅವ್ರಿಗೆ ಹೇಳಿದ್ದಾರೆ, ಆಮೇಲೆ ಸಂಜಯ್ ಸರ್ ಹೇಳಿದ್ದಾರೆ, ಮತ್ತು ತಿರ್ಗಿ ಅವನು ಒಂಥರ ಹಾಗೆ ಹೇಗೆ ಅಂತ. ಆಮೇಲೆ ಅವ್ರು ನೋಡ್ಬಿಟ್ಟು ಆಮೇಲೆ ನಾನು ಕೇಳಿದ್ರು, ನನಗೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀರಾ ಅಂತ. ಸೊ ಐಲ್ ಟ್ರೈ ಆ್ಯಂಡ್ ದೆನ್ ಬೆಸ್ಟ್. ಯಾಕಂದರೆ ಈಸ್ ಒನ್ ಆಫ್ ದ ಲೆಜೆಂಡ್ ಇನ್ ಇಂಡಿಯನ್ ಸಿನಿಮಾ. ಸಂಜಯ್ ಲೀಲಾ ಬನ್ಸಾಲಿ ಇಸ್ ನಾಟ್ ಲೈಕ್ ನಾವೆಲ್ಲ ಚಿಕ್ಕ ಇವರು. ಸೊ ಅವ್ರ ಮುಂದೆ ಲೆಟ್ಸ್ ಟ್ರೈ ಇಲ್ ಬೆಸ್ಟ್, ನೋಡುವ ನಮ್ಮ ಕೈಲಿ ಏನು ಸಾಧ್ಯ, ಏನೆಲ್ಲ ಮಾಡೋಕ್ಕೆ ಸಾಧ್ಯ, ಇಲ್ಲಿ ಟ್ರೈ. ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ, ಸೊ ಲೆಟ್ಸ್ ಟ್ರೈ. ಶಿಲ್ಪಾ ಶೆಟ್ಟಿ ಅವ್ರದ್ದು ಒಂದು ವ್ರಾಪ್ ಅಪ್ ಗ್ಲಿಮ್ಸ್ ಕೂಡ ಬಿಟ್ಟಿದ್ರಿ, ಸತ್ಯವತಿ ಕ್ಯಾರೆಕ್ಟರ್. ಸೊ ಸಿಕ್ಕಾಪಟ್ಟೆ ಫನ್ನಲ್ಲಿ ಒಂದು ಗ್ಲಿಮ್ಸ್ ನಾವು ನೋಡಿದ್ವಿ ಸರ್. ಯಾವ ರೀತಿ ಹೇಗೆ ಬರಬಹುದು, ಯಾವಾಗ ಅವ್ರನ್ನ ಕರೆಸ್ತೀರಾ ಬೆಂಗಳೂರಿಗೆ? ಬರುತ್ತೆ. ಐ ಥಿಂಕ್ ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ಆಗಿದೆ. ಸೊ ನೆಕ್ಸ್ಟ್ ಸಾಂಗ್ ರಿಲೀಸ್ ಟೈಮ್ಗೆ ಸೊ ಲೆಟ್ ಯು ನೋ, ಬರ್ತಾರೆ ಎಲ್ಲ 100%. ಎಲ್ಲರೂ ಸ್ಟೇಜ್ ಮೇಲೆ ಬರಲೇಬೇಕು, ಎಲ್ಲರನ್ನೂ ಕರೆಸ್ತೀನಿ ಖಂಡಿತವಾಗ್ಲೂ. ರವಿ ಸರ್ ಆಗಲಿ, ರಮೇಶ್ ಅರವಿಂದ್ ಸರ್ ಆಗಲಿ, ಆ್ಯಂಡ್ ಸಂಜಯ್ ದತ್ ಅವರು, ಶಿಲ್ಪಾ ಅವರು, ನೂರಾ, ಆ್ಯಂಡ್ ದೆನ್ ರವಿಶಂಕರ್, ಆಲ್ಮೋಸ್ಟ್ ಆಲ್ ಸುಮಾರು ಇನ್ನೊಬ್ಬರು ಬರ್ತಾನೆ ಈ ಫ್ಯಾಮಿಲಿಗೆ, KD ಫ್ಯಾಮಿಲಿಗೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ ಅತಿ ಶೀಘ್ರದಲ್ಲಿ. ಅದನ್ನು ಹೇಳ್ತೀನಿ, ಅದನ್ನು ಶೂಟಿಂಗ್ ಮಾಡಬೇಕಾಗಿದೆ, ಸೊ ಅದನ್ನು ಹೇಳ್ತೀನಿ. ರಮೇಶ್ ಅರವಿಂದ್ ಸರ್ ಹಾಗೂ ಧ್ರುವ ಸರ್ದು ಕಾಂಬಿನೇಷನ್ ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಸರ್? ಅಥವಾ ಈಗ ನೆಕ್ಸ್ಟು ವ್ಯಾಲೆಂಟೈನ್ಸ್ ಡೇಗೆ ಒಂದು ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪ್ರೇಮಿಗಳ ದಿನಾಚರಣೆ, ಪ್ರೇಮಿಗಳಿಗೆ ಯೂನಿಕ್ ಸಾಂಗ್, ಅದು ತುಂಬ ಯೂನಿಕ್ ಸಾಂಗ್. ಸೊ ಅತಿ ಶೀಘ್ರದಲ್ಲೇ ಹೇಳ್ತೀನಿ ಅದನ್ನು ವಾಟ್ ಅಂತ. ನಡೀತಾ ಇದೆ, ಗೋಯಿಂಗ್ ಪ್ಲಾನಿಂಗ್ ನಡೀತಾ ಇದೆ. ಆಗಾಗ ಬಿಡು ಸಿಕ್ಕಾಗ ಸಿನಿಮಾ ಬ್ರೇಕ್ ಅಂತ ಹೇಳಿ ಊರಿಗೆ ಹೋಗ್ಬಿಡ್ತೀರಾ, ಇದೇ ರೀತಿ ಕ್ಯಾಶುವಲ್ ಆಗಿರ್ತೀರಾ. ಏನು ಡೈರೆಕ್ಟರ್ ಅಂದ್ರೆ ಒಂದು ದೊಡ್ಡಸ್ತಿಕೆ ಇರುತ್ತೆ, ಇದೇ ರೀತಿ ಇರಬೇಕು, ಈ ರೀತಿನೇ ಡ್ರೆಸ್ ಮಾಡ್ಕೋಬೇಕು, ಆ ಒಂದು ಮ್ಯಾನರಿಸಮ್ ಇರಬೇಕು, ಏನೂ ಇಲ್ಲದೆ ತುಂಬ ಕ್ಯಾಶುವಲ್ ಆಗಿ ಇರ್ತೀರಾ ನೀವು. ತುಂಬ ಜನ ಇದ್ರ ಬಗ್ಗೆ ನೀವು ಹೇಳಿರಬಹುದು ಸರ್. ಅದು ತಂದೆ ತಾಯಿಯಿಂದ ಬಂದಂತಹ ಗುಣ ಅಂತ ಅನಿಸುತ್ತೆ ನನಗೂ. ಯಾವ ರೀತಿ ನೆನಪಿಸ್ಕೊಳ್ತೀರಾ ತಂದೆ ತಾಯಿನ ಇರಬಹುದು, ಈಗ ಸದ್ಯಕ್ಕೆ ಇರುವಂಥ ಒಂದು ಪೊಸಿಷನ್ನು? ಆಲ್ವೇಸ್ ಮಗನೇ, ನಾನು ಯಾವಾಗಂದ್ರೂ ಅಷ್ಟೇ, ನಾನು ಚಿಕ್ಕದ್ರಿಂದ ಬೆಳೆದಿದ್ದ ರೀತಿನೇ ಹಂಗೆ. ನಾವೆಲ್ಲ ಹಳ್ಳಿಯಿಂದ ಬಂದವರು. ಸೊ ಮಂಡ್ಯ ಜಿಲ್ಲೆ ಹಳ್ಳಿಯಿಂದ ಬಂದವರು ನಾವು. ಸೊ ಅವಾಗ ಹೆಂಗೆ ನಾನು ದನ ಕರು ಹುಲ್ ಕುಯ್ಕೊಂಡು ಹೋಗ್ತಿದ್ದೆ. ನಿಮ್ಗೆಲ್ಲರೂ ಗೊತ್ತಿದೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಾನು ಬೆಳಗ್ಗೆ ಅದು ಸ್ಕೂಲ್ಗೆ ಹೋಗ್ಬೇಕು ಮುಂಚೆನೇ ಹೋಗಿ ಒಂದು ಮೂಟೆ ಹುಲ್ ಕುಯ್ಕೊಬಂದು ದನಕ್ಕೆ ಹಾಕಿ, ಮತ್ತು ತಿರ್ಗಿ ಸ್ಕೂಲ್ಗೆ ಹೋಗಿ, ಮತ್ತು ತಿರ್ಗಿ ಬಂದು ಹಾಲು ಕರೆಸ್ಬಿಟ್ಟು ನಮ್ಮ ಅಜ್ಜಿ ಹಾಲು ಕರ್ಕೊಡೋರು, ತೊಗೊಂಡೋಗಿ ಡೈರಿಗೆ ಹಾಕಿ, ತಿರ್ಗಿ ಹುಲ್ ಕುಯ್ಕೊಂಡು, ತಿರ್ಗಿ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಿ ಓದೋಕೆ ಕೂತ್ಕೊಳ್ವು. ದಿಸ್ ಇಸ್ ಅ ರುಟೀನ್ ಲೈಫ್. ನಾನು ಯಾವತ್ತೂ ಕಾರಣಕ್ಕೂ ಏನು ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಹಾಕ್ಬೋದು, ಸ್ವಲ್ಪ ಇದನ್ನು ಹಾಕ್ಬೋದು ಬಿಟ್ಟರೆ, ಅದು ಬಿಟ್ಟರೆ ಐ ಆಮ್ ಲೈಕ್ ದಿಸ್ ಸೇಮ್. ಇವತ್ತು ನನ್ನ ತಾಯಿ ಹೆಸರಲ್ಲಿ ಮದ್ದೂರಲ್ಲಿ ತೋಟ ಇದೆ, ಅಮ್ಮನ ತೋಟ ಅಂತ. ಸೊ ಹತ್ತತ್ರ ನಿಯರ್ ಬೈ 150 ಹಸುಗಳಿದೆ, 150 ಹಸುಗಳಿದೆ. ಎಲ್ಲ ಥರದ ಹಸುಗಳು ಸಾಕಿದ್ದೀನಿ, ಇಂಡಿಯನ್ ದೇಸಿ ತಳಿ ಅಂತ ಎಲ್ಲ ಥರದ. ನಾನು ಸಂಡೇ ಹೋಗ್ತೀನಿ, ನಾನು ಯಾವಾಗ ಶೂಟಿಂಗ್ ಇರಲ್ಲ ಆ ಟೈಮಲ್ಲಿ ಹೋಗ್ತೀನಿ, ಸಗಣಿ ಎತ್ತುತ್ತೀನಿ. ಸೊ ಅವು ತೊಳಿತೀನಿ, ಅವನ್ನ ಪ್ರೀತಿ ಮಾಡ್ತೀನಿ, ಅವಾಗ ಮಾತಾಡಿಸ್ತೀನಿ, ಹುಲ್ಲು ಹಾಕ್ತೀನಿ, ನಾನೇ ಹುಲ್ಲು ಕಟ್ ಮಾಡ್ಕೊಬರ್ತೀನಿ, ಹುಲ್ಲು ಹಾಕ್ತೀನಿ. ಓಕೆ, ಸೊ ಇಷ್ಟು ನನ್ನ ಕೆಲಸ ಮಾಡ್ತೀನಿ ಶ್ರದ್ಧೆಯಿಂದ. ನನಗೆಲ್ಲ ಬೈತಾರೆ, ಸುಮ್ಗಿರಿ ಸರ್ ನೀವು ಈ ಕಡೆ ಬನ್ನಿ ಸರ್, ಆ ಕಡೆ ಬನ್ನಿ ಸರ್ ಅಂತ ಬೈತಾರೆ ನನಗೆ. ಸೊ ನೀವು ಮಾಡಿಬಿಡಿ ಸರ್, ನೀವು ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ, ಯಾಕಂದ್ರೆ ದಿಸ್ ಇಸ್ ಮೈ ಜಾಬ್, ನನ್ನ ಜಾಬ್ ಅದು. ಎಲ್ಲರೂ ಹೇಳ್ತಾರೆ, ನಾನು ಕೆಲಸ ಮಾಡ್ಬೇಕಾದ್ರೆ ಹುಲ್ಲು ತೊಗೊಂಡು ಮಿಷಿನ್ ಕೊಡ್ಬೇಕಾದ್ರೆ ಹೇಳ್ತಾರೆ, ನಾನು ಬಾಸ್ ನೀವು ಕೂತ್ಕೊಳ್ಳಿ ಇವಾಗ ಸುಮ್ಮನೆ ನಾವು ಮಾಡ್ತೀನಿ. ಮೈ ಜಾಬ್, ನನ್ನ ಜಾಬ್ ಅದು. ಸೊ ನಾನು ಮಾಡಿದ್ರೆ ತಾನೇ ಎಲ್ಲ ಮಾಡೋಕ್ಕೆ ಸಾಧ್ಯ. ಏನು ಒಂದು ದೊಡ್ಡ ಇವನ್ ಥರ ಕೂತ್ಕೊಬಿಟ್ರೆ ಪ್ರತಿಯೊಂದು ಯಾವಾಗ ಹೇಳ್ತಿರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಸೊ ಲೈಕ್ ದಿಸ್ ಐ ಆಮ್ ಸಿಂಪಲ್. ಅಂದರೆ ಜೀವನದಲ್ಲಿ ಮಗನೇ ಏನು ದುಡ್ಡು, ಏನು ಕಾಸು, ಏನು ಫೈನಲಿ ಬರಲ್ಲ.
ಏನೇನು ಬರಲ್ಲ. ನೀನು ಏನು ಮಾಡಿದ್ಯಾ ಅಂತ ಒಂದು ಹಿಂದೆ ಬರುತ್ತೆ ನಮ್ಮ ಹಿಂದೆ. ಆಮೇಲೆ ಏನು ಮಾಡಿದ್ಯಾ, ಏನು ಬಿಟ್ಟು ಹೋಗಿದ್ಯಾ ಅನ್ನೋದು ಮಾತ್ರ ಬರೆದ್ಬಿಟ್ರೆ, ಸೊ ಹಾಳಾಗೋದು, ಹಾಳು ಮಾಡಿದ್ದು, ಇನ್ನೊಬ್ರು ನಾವು ಕಿಂಡಲ್ ಮಾಡೋದು, ಇನ್ನೊಬ್ರ ಬಗ್ಗೆ ನಾವು ಹೀಯಾಳ್ಸೋದು, ಇದು ಯಾವುದು ನಮ್ಮ ಜೊತೆ ಬರಲ್ಲ. ಇದು ಯಾವುದು ಬರಲ್ಲ. ಅದಕ್ಕೆ ಬಿಟ್ಟೋಗೋದೇನು ಬರುತ್ತೆ, ಒಳ್ಳೆತನನ ಒಳ್ಳೆ ಇದನ್ನು ಬಿಟ್ಟೋಗೋಣ ಅಂತ, ಅಷ್ಟೇ ಸಿಂಪಲ್ ಲೈಫಲ್ಲಿ. ನೀವು ನಮಗೆ ಫ್ಯಾನ್ಸ್ಗೆ ಡೈರೆಕ್ಟರು. ರಕ್ಷಿತಾ ಅವರು ಮನೇಲಿ ನಿಮಗೆ ಯಾವ ವಿಚಾರಕ್ಕೆ ಜಾಸ್ತಿ ಬೈತಾರೆ ಸರ್? ಪಾಪಚೆ ಅವರು ತುಂಬ ಒಳ್ಳೆಯವರು, ಪಾಪ ಬೈಯಲ್ಲ ಅವೆಲ್ಲ. ಅವ್ರು ಏನಕ್ಕೆ ಬೈತಾರೆ, ನನಗೆ ಬೈಯೋದೇನು ಏನಂತಂದರೆ ನಾನು ಜಾಸ್ತಿ ಮನೇಲೇ ಇರಲ್ಲ, ಮನೆಗೆ ಸಿಗೋದೇ ಇಲ್ವಲ್ಲ ನಾನು ಯಾರ ಕೈಗೂ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ನಮ್ದು 24/7 ಸಿನಿಮಾ. ಸೊ ಪಾಪ ಆಯಮ್ಮ ಕೇಳ್ತಿರ್ತಾರೆ ಫೋನ್ ಮಾಡಿಬಿಟ್ಟು, ಇಲ್ಲ ಊಟಕ್ಕೆ ಬರ್ತೀನಪ್ಪ, ಇದು ಮಾಡ್ತೀನಪ್ಪ ಅಂದ್ಕೊಂಡಿಲ್ಲ. ಮತ್ತು ಎಲ್ಲೆಲ್ಲೋ ಕರೀತಾರೆ, ಹೊರಗಡೆ ಒಣ ಬರ್ತೀಯ ಹಂಗೆ ಅಂತ. ನಾನು ಹೋಗಲ್ಲ, ಯಾಕೆಂದರೆ ದಿಸ್ ಜಾಬ್, ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಲೈಫಲ್ಲಿ ಏನು ಕಮಿಟ್ಮೆಂಟ್ ಅಂತಂದರೆ, ಒಬ್ಬ KVN ಪ್ರೊಡಕ್ಷನ್ಗೆ ಒಂದು ಕಮಿಟ್ಮೆಂಟು. ನಮ್ಮ ತಲೆ ಮೇಲೆ ನೀವು ಕೋಟ್ಯಾಂತರ ದುಡ್ಡು ಹಾಕ್ತೀರಾ, ನಮ್ಮನ್ನು ನಂಬಿದ ದುಡ್ಡು ಹಾಕಿದ್ದೀರಾ. ಸೊ ಅದನ್ನು ನಾವು ನಿಮಗೆ ಒಂದು ಸಿನಿಮಾ ಅಂತ ಕಮಿಟ್ ಮಾಡಿರ್ತೀವಿ. ಅದನ್ನು ಮಾಡಿ ನಮ್ಮ ಜವಾಬ್ದಾರಿ ಏನಿದೆ ಜನಗಳಿಗೆ ತಲುಪಿಸೋ ಜವಾಬ್ದಾರಿ. ಅದು ಮಾಡೋರ್ಗು ನಂದು ಫ್ಯಾಮಿಲಿ ಇಂತಾಗಲಿ ಇದಾಗಲಿ ಅದಕ್ಕೆ ಕಮಿಟ್ಮೆಂಟ್ ಮಾಡಲ್ಲ. ಈಗ ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ, ನನ್ನ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ದೀನಿ ಸರ್, ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ ಅವರಿಷ್ಟು ಶ್ರಮ ಬಿದ್ದು ನಮ್ಮ ಮೇಲೆ ದುಡ್ಡು ಹಾಕ್ತಾ ಇರ್ತಾರೆ, ನಾವು ಅಷ್ಟು ಶ್ರಮ ಬಿದ್ದು ಕೆಲಸ ಮಾಡೋಕೆ ಬಿಟ್ಟರೆ, ಇಲ್ಲ ಸರ್ ನಾನು ಆಮೇಲೆ ಬರ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂದರೆ ತಪ್ಪು. ಸೊ ನನಗೆ ಫ್ಯಾಮಿಲಿ ಫಸ್ಟ್, ಸಿನಿಮಾ ಫ್ಯಾಮಿಲಿ ಅನ್ನೋದು ಸೆಕೆಂಡ್ ನನಗೆ ಯಾವತ್ತೂ ಅಷ್ಟೇ. ಇವತ್ತು ಅಷ್ಟೇ ನನ್ನ ಮಗ ಓದ್ತಿಯಾನೆ. ಸೊ ಯಾವಾಗ ಸ್ಕೂಲಿಗೆ ಕರೀತಾನೆ ಹೋಗ್ತೀನಿ ನಾನು. ಹೋದಾಗಷ್ಟೇ ಎಲ್ಲರೂ ಬರ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಫೋಟೋ ತೆಗೆಸ್ಕೊತಾರೆ, ಎಲ್ಲ ಇದು ಮಾಡ್ತಾರೆ ಅಷ್ಟೇ. ಆಮೇಲೆ ಏನು ಸಿಂಪಲಾಗಿ ಬರ್ತೀಯ, ಸಿಂಪಲಾಗಿ ಹೋಗ್ತೀಯ ಪ್ರೇಮ್, ನಿಮ್ಗೆ ಗುರ್ತು ಹಿಡಿಯೋಕ್ಕಾಗಲ್ವಲ್ರಿ ನಿಮ್ಗೆ, ಏನು ರೀ ನಿಮ್ಗೆ ಇರ್ತೀರ ಅಂತ. ಹೌದಾ, ಹಂಗಾರೆ ನೆಕ್ಸ್ಟಿಂದ ಏನಾರು ಮಾಡ್ಕೊಬರ್ಬೇಕು ಆ ಥರ. ನನ್ನ ಫ್ಯಾಮಿಲಿಲಿ ಹಂಗೇನೆ, ನನಗೆ ಫುಲ್ ಸಪೋರ್ಟ್ ಇದೆ, ಏನು ತೊಂದರೆ ಇಲ್ಲ, ಯಾರೇನು ಬೈಯಲ್ಲ ಪಾಪ. ಆಯಮ್ಮ ಯಾವತ್ತೂ ಬೈದಿದ್ದಲ್ಲ ನಮ್ಮ ಮೇಡಮು. ನಿಮ್ಮ ಜೀವನ ಅದೇ ಬಯೋಗ್ರಫಿ ಆದರೆ ಅದು ಏನು ಟೈಟಲ್ ಇಡಬಹುದು ಅಂತ ನಿಮ್ಮ ತಲೆಗೆ? ಓಕೆ ಅದೇ 24/7 ಅಂತ ಇಡ್ಬೋದು. ಸಿನಿಮಾ ಅಲ್ಲ, ಸಿನಿಮಾ 24/7 ಸಿನಿಮಾ. ಸರ್, ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ವರ್ಡು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ, ಎಲ್ಲರೂ ಅದರಲ್ಲಿ ನಂಬ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆಯಾ? ಮ್ಯಾನಿಫೆಸ್ಟೇಷನ್ ಅಂದರೆ ಇಂಗ್ಲೀಷ್ ಗೊತ್ತಿಲ್ಲ ಕಣೆ ನನಗೆ, ಕನ್ನಡ ಹೇಳಲು ನಿಜವಾಗ್ಲೂ ಗೊತ್ತಿಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಏನಾದರೂ ಅನ್ಕೊಂಡಿರ್ತೀವಿ ಸರ್, ಅದನ್ನು ಈ ರೀತಿ ಆಗುತ್ತೆ ನೆಕ್ಸ್ಟ್ ವರ್ಷ ಅನ್ನೋದನ್ನು ಈ ವರ್ಷನೇ ನಾವು ಅದನ್ನು ಅಂದ್ಕೊಂಡು. ಇಲ್ಲ ಮಗನೇ, ಸಾರಿ, ನಾನು ಆ್ಯಕ್ಚುಲಿ ಯಾವುದೂ ಅಷ್ಟೇ ಶ್ರಮ ಬಿದ್ದು ಕೆಲಸ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡವನು. ಯಾವತ್ತೂ ನಾನು ಹೋಗಿ ದೇವ್ರ ಮುಂದೆ ಹೋಗಿ ಕೂತ್ಕೊಂಡಾಗ್ಲೂ, ದೇವ್ರ ಮುಂದೆ ಹೋಗಿ ಬೇಡ್ದಾಗ್ಲೂ ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ತಿನ್ಬಿಟ್ರೆ, ಅಯ್ಯೋ ಈ ಟೈಮ್ಗೆ ಇದು ಮಾಡಪ್ಪ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡವನಲ್ಲ. ನನಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ. ಬಿಟ್ಟರೆ ತೀರಾ ಹೋಗಿ ಗಂಧದ ಕಡ್ಡಿ ಹಚ್ಕೊಂಡು, ಕರ್ಪೂರ ಹಚ್ಕೊಂಡು, ಇದನ್ನು ಮಾಡ್ಕೊಂಡು, ಯಾವಾಗಲೂ ಪೂಜೆ ಮಾಡ್ಕೊಂಡು, ಯಾವಾಗಲೂ ಇದನ್ನು ಮಾಡ್ಕೊಂಡು ಮಾಡಲ್ಲ. ಸೊ ಯಾಕೆಂದರೆ ಕೆಲಸನೇ ದೇವರು ಅಂತ ನನ್ನಲ್ಲಿ. ನಾನು ಪ್ರೀತಿಸೋದೇನದು ವರ್ಕು, ಕೆಲಸನೇ ದೇವರು. ಆ ಕೆಲಸ ಮಾಡಿದಾಗ 4-6 ಜನಕ್ಕೆ ನಮ್ಮಿಂದ ಹೆಲ್ಪ್ ಆಗುತ್ತೆ. ನಾವು ಇನ್ನೊಬ್ರು ಕೆಲಸ ಮಾಡಿದಾಗ ನಮ್ಮಿಂದ 4-6 ಜನಕ್ಕೆ ಹೆಲ್ಪ್ ಆಗುತ್ತೆ, ಅವರಿಂದ 4-6 ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ದೇವರು, ಅದೇ ಸೃಷ್ಟಿ ಅಂತ ಹೇಳೋದು. ಸೊ ಅದ್ರ ಬಗ್ಗೆ ಹೋಗ್ತೀನಿ. ಬಿಟ್ಟರೆ ನಾನು ನಾಳೆ ಹಿಂಗಾಗುತ್ತೆ, ನಾಳೆ ಹಂಗಾಗುತ್ತೆ, ನೋ, ಐ ಡೋಂಟ್. ನಾನು ಬಿಲೀವ್ ಮಾಡಲ್ಲ ಈ ಶಾಸ್ತ್ರ ಪುರಾಣಗಳು, ನಾಳೆ ಇದನ್ನೆಲ್ಲ ಬಿಲೀವ್ ಮಾಡಲ್ಲ. ನಾನು ಏನಾದ್ರು ಒಂದು ಕೆಲಸ ಹಿಡಿದ್ರೆ 100% ಮಾಡ್ಕೊಂಡು ಹೋಗ್ತೀನಿ, ಬಿಡಲ್ಲ, 100% ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಂಬಿಕೆ ಇದೆ ನನಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಐ ಡೋಂಟ್ ವಾಂಟ್. ಏನು ಬೇಕಾಗಿಲ್ಲ ನನಗೆ. ಶಿವ ಸಾಂಗು ಟ್ರೆಂಡ್ ಆಗಿದ್ದು, ರೀಲ್ಸ್ ಮಾಡಿದ್ರು ಹುಡುಗರು, ಅವ್ರನ್ನ ಕರೆಸ್ಬಿಟ್ಟು ಊಟ ಉಪಚಾರ ಮಾಡಿ ಮಾತನಾಡಿದ್ರಿ. ಸ್ವೀಟ್ ಕಂದ, ರಿಯಲಿ ನನಗೆ ಸುಮಾರು ಲಕ್ಷಾಂತರ ಜನ ಮಾಡಿದ್ದಾರೆ ಮಗನೇ ರೀಲ್ಸು. ಆಮೇಲೆ ಆ ಹುಡುಗರು ನನ್ನ ಫ್ಯಾನ್ಸ್ಗಳು ಪಾಪ ಕೊಳೆಗಾಲದವ್ರು, ಟಿ ನರಸೀಪುರದವರು. ಟಿ ನರಸೀಪುರದವರು ಪಾಪ ಭಾಳ ಒಳ್ಳೆ ಹುಡುಗರು ಮಗ. ಆಮೇಲೆ ನಾನು ತೋಟದಲ್ಲಿದ್ದಾಗ ನಮ್ಮ ಹುಡುಗರು ನಮ್ಮ ಹುಡುಗ ಬಂದ್ಬಿಟ್ಟು, ಅಣ್ಣ ನಮ್ಮ ಹುಡುಗರೆಲ್ಲ ನಿನ್ನ ಫ್ಯಾನ್ಸ್ಗಳು, ಅಣ್ಣ ರೀಲ್ಸ್ ಮಾಡ್ಯಾರೆ, ದಯವಿಟ್ಟು ಒಂಚೂರು ಮಾತಾಡಿ ಅಣ್ಣ. ನಾನು ಏನು ರೀಲ್ಸ್ ಮಾಡಿದಾರೋ ತೋರಿಸ್ರು ಏನು 5-6 ಮಿಲಿಯನ್ ಹೋಗಿದೆ. ಅದಾದಮೇಲೆ ನಾನು ಫೋನ್ ಮಾಡ್ಬಿಟ್ಲು, ಚೆನ್ನಾಗಿ ಮಾಡಿದ್ರೆ ಕನ್ನಡ, ಅದನ್ನು ಅವ್ರು ರೆಕಾರ್ಡ್ ಮಾಡ್ಕೊಬಿಟ್ಟವ್ರೆ, ಬಡಿ ಮಕ್ಕಳು ರೆಕಾರ್ಡ್ ಮಾಡ್ಕೊಬಿಟ್ಟು ಹಾಕಿರ, ಅದೊಂದು 10 ಮಿಲಿಯನ್ ಏನೋ ಹೋಗಿದೆ. ಆಮೇಲೆ ನಾನು ಹೇಳ್ದೆ, ಇಲ್ಲ ಬರ್ರಲ್ಲ ಅಂದ್ಬಿಟ್ಟು ಕರೆದು ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ನೀಟಾಗಿ, ಯಾಕೆಂದರೆ ಅಷ್ಟು ನಮಗೆ ಪ್ರೀತಿ ಮಾಡ್ತಾರಲ್ಲ ಮಗ, ಅದು ನಾವು ಟೈಮ್ ಕೊಡೋದು ದೊಡ್ಡ ವಿಷಯನೇ ಅಲ್ಲ. ಸೊ ಬಂದು ಊಟ ಮಾಡಿಸಿ ಅವ್ರಿಗೆ ಬ್ಲೆಸ್ ಮಾಡಿ ಎಲ್ಲ ಕಳಿಸ್ದೆ. ಫ್ಯೂಚರಲ್ಲಿ ಏನಾದರೂ ಅವ್ರ ಇಷ್ಟ, ನಾನು ಅವ್ರನ್ನ ಯೂಸ್ ಮಾಡಲಿ, ಅವ್ರು ನನ್ನ ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಪ್ರೇಮವ್ರು ಇದ್ದಾರೆ, ನಮಗೇನೋ ಒಂದು ಸಿಗ್ಬೋದು, ಅಲ್ಲಿ ಸಿಗ್ಬೋದು ಅಂದರೆ ಜಾಬ್ ಸಿಗ್ಬೋದು, ಏನೋ ಸಿನಿಮಾದಲ್ಲಿ ಏನೋ ಒಂದು ಚೂರು ಕೊಡ್ತಾರೇನೋ, ಇಲ್ಲಾಂದರೆ ಸಾಂಗಲ್ಲಿ ಏನೋ ಕೊಡ್ತಾರೇನೋ. ಸೊ ಅವ್ನ ಬೆಳವಣಿಗೆ ಆಗ್ಬೋದು. ಆ ಥರ ಪ್ರೇಮ್ನ ಅವ್ರು ಯೂಸ್ ಮಾಡ್ಕೋಬೋದು. ಏನಿವನ್ ನಾಟ್ ಲೈಕ್ ಅವರು ಅಂತಿಲ್ಲ, ಯಾರು ಬೇಕಾದ್ರೂ ಪ್ರೇಮ್ನ ಯೂಸ್ ಮಾಡ್ಬೋದು, ನೋ ವರೀಸ್. ಅವ್ನ ಕಲೆ, ಅವನ ಶಕ್ತಿ, ಅವನ ಇದರಲ್ಲಿದ್ದರೆ ಖಂಡಿತವಾಗ್ಲೂ ಹಿಂಗೆ ಕರ್ಕೊಂಡಂಗೆ ಬಿಡ್ತೀನಿ ನಾನು. ಬರ್ರಿ ಬೆಳಕಳಿ ಹೋಗಿ, ದಯವಿಟ್ಟು ಯುವರ್ ವಿಶ್.
ಹೇಳಿರಿ, ನಾನಂತೂ ಕೈ ಹಿಡ್ಕೊಂಡಂತೂ ನನ್ನ ಹೆಗಲ ಮೇಲಂತೂ ಎತ್ಕೊಂಡು ಹೋಗಲ್ಲ, ಬಾರ ಅನ್ಬೋದು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಯಾರು ಬಂದರೂ ಬಿಡಲ್ಲ, ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಟಿಲ್ ಟುಡೇ ಇವತ್ತು ಅಷ್ಟೇ ಸಾಂಗ್ ಬರೆದಿರೋದು ನಮ್ಮ ಮಂಜು, ಸೊ ಹೊಸ ಹುಡುಗ. ಆಮೇಲೆ ಈ ನೆಕ್ಸ್ಟ್ ಸಿನಿಮಾಗಳಲ್ಲಿ ಬರ್ಸ್ತಾ ಇದ್ದೀನಿ, ಅವರು ಎಲ್ಲ ಹೊಸ ಹುಡುಗರೆ, ಎಲ್ಲರಿಗೂ ಅಷ್ಟೇ. ನಾನು ಬರೀಬೇಕು ಅಂತೇನಿಲ್ಲ, ಸೊ ನಾನು ಯಾವುದೋ ಒಂದು ಸಾಂಗ್ ಬರ್ಕೊತೀನಿ ಅಷ್ಟೇ, ಬಿಟ್ಟರೆ ಮಿಕ್ಕಿದೆಲ್ಲ ಹುಡುಗರ ಕೈಲಿ ಬರ್ಸ್ತೀನಿ. ಸೊ ನಾನು ಆ ಥರ, ನಾನು ಯಾರೇ ಬಂದರೂ ನಾನು ಈ ಒಂದು ಹೇಳೋದು ಒಂದೇ, ಯಾರೇ ಆಗಲಿ ಯಾವನೇ ಬರಲಿ, ಸೊ ಇಫ್ ಯು ವಾಂಟ್ ನನ್ನನ್ನು ನೀವು ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಪ್ಲೀಸ್. ನನ್ನಿಂದ ಏನಿದೆ, ನಿಮ್ಗೆ ಎಷ್ಟು ಶಕ್ತಿ ಇದೆ, ನಾನು ಬನ್ನಿ, ನನ್ನ ಕಡೆಯಿಂದ ಏನಾಗಬೇಕು ಹೇಳಿ, ಸೊ ನನ್ನ ಕಡೆಯಿಂದ ನಿಮ್ಗೆ ನಾನು ಮಾಡಿಕೊಡ್ತೀನಿ ಅಂತ ಅಷ್ಟೇ. ಸೊ ಅದರಿಂದ ವೆಲ್ ಗುಡ್, ನೈಸ್, ಗಾಡ್ ಬ್ಲೆಸ್ ಆ ಹುಡುಗರಿಗೆ, ತುಂಬ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ತುಂಬ ಡೌನ್ ಟು ಅರ್ತ್ ಹುಡುಗರು. ನನಗೆ ಹೇಳ್ತಾರೆ ಅವರು, ಅಣ್ಣ ನೀವು ಹೆಂಗಣ್ಣ, ನೀನು ಹಂಗಿದ್ಯಾ ಅಣ್ಣ, ಹಿಂಗಿದ್ಯಾ ಅಣ್ಣ, ಅಯ್ಯೋ ನಾನು ಹಂಗೂ ಇಲ್ಲ ಹಿಂಗೂ ಇಲ್ಲ ಕಣೋ, ಇರೋದೇ ಹಿಂಗೆ ನಾನು ಅಂತ. ಸೊ ಎನಿವೇಸ್ ಥ್ಯಾಂಕ್ಸ್. ಅವರೊಬ್ಬರಿಗೆ ಅಂತಿಲ್ಲ, ಇಡೀ ಕರ್ನಾಟಕದ ರಾಜ್ಯಾದ್ಯಂತ ವರ್ಲ್ಡ್ ಪೂರ ಸುಮಾರು ರೀಲ್ಸ್ಗಳು ಮಾಡಿದ್ದಾರೆ, ಲಕ್ಷಾಂತರ ರೀಲ್ಸ್ಗಳು ಮಾಡಿದ್ದಾರೆ ಮೊನ್ನೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಬಿಗ್ ಹಿಟ್ ಮಾಡಿದ್ದಾರೆ, ಅಷ್ಟು ರೀಲ್ಸ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ನನ್ನ ಕೈಲಿ ಏನು ಕೊಡೋಕ್ಕೆ ಸಾಧ್ಯ. ನಿಮ್ಮ ಒಂದು ಧೈರ್ಯ ಮೆಚ್ಚಬೇಕು ಸರ್, ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ನೀವು ಇಂಗ್ಲೀಷ್ ನನಗೆ ಅಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ರಿಪೋರ್ಟರ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಹೆಂಗೆ ಸರಿ ರಿಯಾಕ್ಟ್ ಮಾಡ್ತೀರಾ? ಬೆಳಿಗ್ಗೆ ಅದೇ ಮಾತಾಡ್ತಾ ಇದ್ದೆ ನಾನು, ಯಾರೊಂದು ಇಂಗ್ಲೀಷ್ ಪೇಪರ್ ಅವರು ಕೇಳಿದ್ರು, ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟು ಹಾಯ್ ಐ ಆಮ್ ಲೈಕ್ ದಿಸ್ ಫ್ರಮ್ ಚೆನ್ನೈ ಆ್ಯಂಡ್ ಫ್ರಮ್ ಈ ಪೇಪರು ಆ ಪೇಪರವರು ಅಂತ ಯಾರೋ ಪೇಪರವ್ರು ಫೋನ್ ಮಾಡಿದ್ರು. ನೋ ಕನ್ನಡ ಮೇಡಮ್ ಅಂತಂದೆ. ಐ ಡೋಂಟ್ ನೋ ಅದು, ಸಾರಿ ಮೇಡಮ್ ಐ ಡೋಂಟ್ ನೋ ಇಂಗ್ಲೀಷ್ ಅಂತ ಬಿಟ್ಬಿಟ್ಟೆ ನಾನು. ಸೊ ಸಿಂಪಲ್. ಸರ್ ಆ ರೀತಿ ಏನಾದರೂ ಮಾಡಿದಾಗ ಲೈಕ್ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗೋದು ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡು? ನೋ ನಾಟ್ ಲೈಕ್ ದಿಸ್. ನನ್ನ ಎಮೋಷನ್ಸ್ ಅವ್ರಿಗೆ ಅರ್ಥ ಆದರೆ ಸೊ ಖಂಡಿತ ಮಾತಾಡ್ತೀನಿ. ನಾನು ಫೋನಲ್ಲಿ ನನಗೆ ಏನಕ್ಕೆ ನಾನು ಮಾತಾಡ್ತೀನಿ, ಇಲ್ಲ ಅಂತಿಲ್ಲ. ಐ ನೋ ವೆಲ್ ಹೌ ಟು ಮ್ಯಾನೇಜ್ ಎವ್ರಿ ಆಲ್ ಲ್ಯಾಂಗ್ವೇಜ್. ನಾನೀಗ ಹಿಂದಿ ಇಂಡಸ್ಟ್ರಿಗೂ ಅಲ್ಲಿ ಮಾತಾಡ್ತೀನಲ್ಲ ಆರ್ಟಿಸ್ಟ್ಗಳ ಹತ್ರ, ಎಲ್ಲರನ್ನೂ ನಾನು ಮೇಂಟೈನ್ ಮಾಡ್ತೀನಿ, ಮಾತಾಡ್ತೀನಿ. ಬಟ್ ಮಾತಾಡೋಕ್ಕೆ ಮುಂಚೆ ಹೇಳ್ತೀನಿ, ಇಫ್ ಯು ಎನಿಥಿಂಗ್ಸ್ ರಾಂಗ್ ವರ್ಡ್ ನನ್ನ ಕಡೆಯಿಂದ ಏನಾದರೂ ಸಮಥಿಂಗ್ ಸ್ಪೋಕ್ ಟು ರಾಂಗ್ ವರ್ಡ್ಸ್, ಯು ಪ್ಲೀಸ್ ಫಸ್ಟೇ ಫರ್ಗಿವ್ ಮೀ, ಸಾರಿ ಅಂತ ಹೇಳ್ಬಿಡ್ತೀನಿ ಫಸ್ಟೇ. ಯಾಕೆಂದರೆ ನನಗೆ ಆ ಥರದ್ದು ಇದೇ ಅಲ್ಲ, ಒಂದು ಚಿಕ್ಕ ವರ್ಡ್ಸ್ಗಳು ಹೇಳ್ಕೊಂಡು. ಈ ರೀತಿ ಫನ್ನಿ ಕಾನ್ವರ್ಸೇಷನ್ ಯಾವ್ದಾರ ಸ್ಟಾರ್ ಜೊತೆ ಆಗಿದೆಯಾ ನಿಮ್ಮದು? ಇಲ್ಲಪ್ಪ, ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಲ್ಲ ನನ್ನ ಬಗ್ಗೆ. ನನಗೆ ಸುದೀಪ್ ಸರ್ ಅಷ್ಟೇ ಯಾವಾಗಲೂ ಇದು ಮಾಡ್ತಿರ್ತಾರೆ, ನಗಿಸ್ತಿರ್ತಾರೆ. ಈ ನನ್ನ ಮಗ ಬಂದ ಹುಡುಗಿಗೆ ಹೇಳ್ಬೇಕಾದ್ರೂ ಎಕ್ಸನ್ಗೆ ಹಂಗೆ ಕಣೋ ಹಿಂಗೆ ಕಣೋ ಅಂತ. ನಾನು ಆಲ್ಮೋಸ್ಟ್ ಅಲ್ಲಿ ಶಿಲ್ಪಾ ಶೆಟ್ಟಿಯವ್ರಿಗೂ ಅಷ್ಟೇ ಹೇಳ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಇಂಗ್ಲೀಷ್ ನೀನು ಅಂತ. ಹೌದಾ, ನನಗೆ ನಾನು ಏನ್ಕತ್ತೀನಿ, ಬೇಸ್ಕೊಳಲಿ ಅಂತ. ಅಷ್ಟು ಸಿಂಪಲ್. ಏನು ಗೊತ್ತಿಲ್ಲ ಮಗನೇ, ಸುಮ್ಮನೆ ಹೋಗೋದು, ಗೊತ್ತಿಲ್ಲ ಕಂದ ಸುಮ್ಮನೆ ಹೋಗೋದು, ಮಾತಾಡೋದು ಅಷ್ಟೇ. ತಪ್ಪಿದ್ರೆ ಕ್ಷಮೆ ಕೇಳೋದು, ಅದೇ ತಪ್ಪೇನಿದೆ ಮಗನೇ. ನಮ್ಮಿಂದ ತಪ್ಪಾಯ್ತಾ, ಸಾರಿ ತಪ್ಪಾಯಿತು ಅಂತ ತಪ್ಪೇನಿದೆ ಮಗನೇ. ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ. ನನ್ನ ಉದ್ದೇಶ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು. ಸಿನಿಮಾ ಹಿಟ್ಗೂ ಮೊದಲೇ ಒಂದು ಹಿಟ್ ಕೊಟ್ಬಿಟ್ಟಿದ್ದೀರಾ, ಅದು ಶಿವ ಅನ್ನುವಂಥದ್ದು. ಇದು ಸೂಚನೆ ಕೊಟ್ಟಿದೆ. ಶಿವನ ಆಶೀರ್ವಾದ ಖಂಡಿತವಾಗ್ಲೂ ಸಿನಿಮಾಗಿದೆ ಅನ್ನುವಂಥದ್ದು ಈಗಾಗಲೇ ದೇವ್ರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಆ್ಯಂಡ್ ರಿಯಲಿ ನನಗೆ ಶಿವ ಬಿಟ್ಟಾಗ ನನಗೆ ಅದೇ ಭಯ ಆಯಿತು, ಎಲ್ಲೋ ಪ್ರೇಮ್ ಸಾಂಗ್ಸು ಹಂಗೆ ಹಿಂಗೆ ಅಂತ. ಬಟ್ ಈ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಗಾಡ್ ಗ್ರೇಸ್, ನಮ್ಮ ಶ್ರಮ, ನಮ್ಮ ಹಗಲು ರಾತ್ರಿ ಕಷ್ಟಪಟ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ. ಓಕೆ, ಯಾಕೆಂದರೆ ಅವನು ಹಗಲು ರಾತ್ರಿ ನನ್ನ ಜೊತೆ ನಿಂತ, ನನ್ನ ಮೊಂಡತನ, ನನ್ನ ಇರಿಟೇಷನ್ನು, ನನ್ನ ಪ್ರಾಬ್ಲಮ್ಸ್ಗಳು, ಸೊ ಅಷ್ಟೆಲ್ಲ ಅದೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅವ್ನು ನನ್ನ ಜೊತೆ ಕೆಲಸ ಮಾಡ್ದ ಮ್ಯೂಸಿಕ್ಕು. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ. ಈ ಸಕ್ಸಸ್ ಏನಿದ್ರು ಈಸ್ ಓನ್ಲಿ ಅರ್ಜುನ್ ಜನ್ಯ, ರಿಯಲಿ. ಇಡೀ ಜೊತೆಗೆ ಮತ್ತೆ ಈ ಥರ ಏನಾದ್ರು ಪ್ರಾಜೆಕ್ಟ್ಸ್ಗಳನ್ನು ನಡೀತಾ ಇದ್ದಾವೆ ಸರ್? ಪ್ಲಾನ್ ಗೋಯಿಂಗ್ ಆನ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಕೆಡಿ ನಡೀತಾ ಇದೆ ಇವಾಗ. ಸೊ ಕೆಡಿ ಆದಮೇಲೆ, ಯಾಕೆಂದರೆ ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕೋಗಲ್ಲ. ಸೊ ಒಂದು ಸಿನಿಮಾ ನಡೀತಾ ಇದೆ, ಅಪ್ ಟು ಏಪ್ರಿಲ್ವರೆಗೂ ವಿಲ್ ಟ್ರೈ ಮೈ ಬೆಸ್ಟ್. ಏಪ್ರಿಲ್ ತರೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಲೆಟ್ಸ್ ಸಿ ಆಫ್ಟರ್ ಏಪ್ರಿಲ್. ಸೊ ನಡೀತಾ ಇದೆ, 3 ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಅನೌನ್ಸ್ಮೆಂಟ್ ಮಾಡ್ತೀನಿ. ಸರ್ ಕೊನೆಯದಾಗಿ, ಈಗಾಗಲೇ ಚಾಮರಾಜಪೇಟೆನಲ್ಲಿ ನೀವು ಸಹ ಪ್ರಾಣಿ ಪ್ರಿಯರೇ, ಚಾಮರಾಜಪೇಟೆನಲ್ಲಿ ಏನು ಘಟನೆ ನಡೀತು, ಹಸಿರು ಕೆಚ್ಚಲನ್ನು ಕೊಯ್ದಿರುವಂಥದ್ದು, ಒಂದು ರೀತಿ ಇದು ಮೂಕ ಪ್ರಾಣಿಗಳ ಮೇಲೆ ಯಾಕೆ ಅವರು ದೌರ್ಜನ್ಯ ತೋರಿಸ್ತಾರೆ, ಜೊತೆಗೆ ಏನಕ್ಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಕೂಡ ಮನೇಲಿ ಹೇಳಿದ್ರಾಗಲಿ, ಹಸುಗಳನ್ನು ಸಾಕಿದ್ದೀವಿ, ಹುಟ್ಟಾಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ, ಅವು ಪ್ರಾಣಿಗಳ ಭಾಷೆ ನಿಮಗೂ ಅರ್ಥ ಆಗುತ್ತೆ. ಸದ್ಯಕ್ಕೆ ಈ ಘಟನೆ ಪ್ರಕಾರ ನೀವೇನು ರಿಯಾಕ್ಟ್ ಮಾಡ್ತೀರಾ? ಏನು ಸೇಡಿಸ್ಗಳು ಅಂತ, ಅವರೆಲ್ಲ ಬೇಸಿಕಲಿ ಸೇಡಿಸ್ಗಳು. ನಾವು ಹಸುಗಳನ್ನಾಗಲಿ ಏನಾಗಲಿ ಕಾಮಧೇನು ಅಂತೀವಿ, ನಾವು ಕಾಮಧೇನು ಅಂತ ಕರಿತೀವಿ. ಎಷ್ಟು ಸೇಡಿಸ್ತನ ಅಂತಂದರೆ ಅವ್ರನ್ನೇ ಕುಯ್ಕೋಬೋದು. ಅದನ್ನು ಹೆಂಗೆ ಅಂದರೆ ಅವ್ರ ತಾಯಿ ಕೆಚ್ಚಲು ಕೂದಂಗೆ. ರಿಯಲಿ ಯಾರು ಅವ್ರು ಕೂದಿದ್ದಾರೆ, ಅವ್ರ ತಾಯಿ ಕೆಚ್ಚಲು ಕೂದಂಗೆ. ಯಾಕೆಂದರೆ ತಾಯಿ ಎದೆ ಹಾಲು ಕುಡಿದು ಬೆಳೆಯೋದು ಅಲ್ವಾ. ಸೊ ನೀವು ಹಸುಗಳು ಅಷ್ಟೇ, ಕಾಮಧೇನು ಅಂದರೆ ತಾಯಿಗೆ ಹೋಲಿಸ್ತೀವಿ ನಾವು. ಕಾಮಧೇನು ಅಂದರೆ ನಾಟ್ ಲೈಕ್ ಗಾಡ್, ದೇವರು, ತಾಯಿನೂ ದೇವರು, ಅದು ದೇವರೇ. ಸೊ ಅಷ್ಟೆಲ್ಲ ಗೊತ್ತಿದ್ದು ಅವ್ರು ನ್ಯೂ ಸೆನ್ಸ್ ಮಾಡಿದ್ದಾರೆ ಅಂದರೆ, ಅವನು ಹಸು ಕೂದಿದನು ಅವನ ತಾಯಿ ಕೆಚ್ಚಲು ಕೂದಂಗೆ ಅದು.
ಅದು ಅವ್ನು ಸೇಮ್ ಅವನು ಇಡಿಯಟ್ ಅವ್ನು ಬೇಸಿಕಲಿ ನಮ್ಮ ಸರ್ಕಾರ ಏನು ಮಾಡ್ಬೇಕು ಅಂತವ್ರನ್ನೆಲ್ಲ ಫಸ್ಟ್ ಆಫ್ ಆಲು ನಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಈಸ್ ಬ್ರಿಲಿಯಂಟ್ ಯಾರನ್ನೂ ಅಷ್ಟು ಈಸಿಯಾಗೆ ಬಿಟ್ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನು ಪೊಲಿಟಿಕ್ಸ್ ಆದರೆ ಲೂಸ್ ಮಾಡ್ಬೋದು, ಬಿಟ್ಬಿಡಿ ನಮ್ಮವರು ಅವರು ಇವರು ಅಂತ ಪೊಲಿಟಿಕ್ಸ್ ಮಾತಾಡ್ಬೋದು, ಯಾರ ಮಿನಿಸ್ಟ್ರುಗಳಿಗೆ ಇನ್ಫ್ಲುಯೆನ್ಸ್ ಮಾಡಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರು ಮಾತ್ರ 100% ಬಿಡೋಲ್ಲ. ಸೊ ನಾನು ಹೇಳೋದು ಒಂದೇ ಅವ್ರಿಗೆ. ಸೊ ಈ ಹೆಂಗೆ ಅಂದರೆ ಈ ಅವರ ದೇಶದಲ್ಲಿದೆ, ಈ ಹೊರಗಡೆ ಕಂಟ್ರಿಲಿ ಕಂಡಲ್ಲಿ ಗುಂಡು ಏನೋ ತಪ್ಪು ಮಾಡೋದು ಆ ಥರ ಹೊಡೆದಾಕ್ ಬಿಡ್ಬೇಕು ಇವ್ರುಗಳನ್ನ ನಿಜವಾಗ್ಲೂ. ಸೊ ಅಷ್ಟು ಅಸಹ್ಯ ಹೀನ ಕೃತ್ಯ ಅದು ನಿಜವಾಗ್ಲೂ. ಸೊ ಹೋಪ್ಲೆಸ್. ಕೊನೆಯದಾಗಿ ನಿಮ್ಮ ಶಿವ ಸಾಂಗ್ಗೆ ನಾನೊಂದು ಕಾಮೆಂಟ್ ಮಾಡ್ತೀನಿ ಸರ್. ಇಟ್ಸ್ ಎಲೆಕ್ಟ್ರಿಫೈಯಿಂಗ್. ಮೀನ್ಸ್ ಅರ್ಥ ಆಗಿಲ್ಲ ಮಗ. ಬೆಂಕಿ ಸರ್. ಇದಿಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿದ್ದು. ಕ್ಯಾಮರಾಮನ್ ಪವನ್ ಜೊತೆ ಕೀರ್ತಿ ಬಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.